ಈ ಭವದಿಂದ ಪಾರಾಗಬೇಕಾದ್ರ ಮನವು ಬಹಿರ್ಮುಖವಾದಡೆ ಮಾಯಾ ಪ್ರಪಂಚಿ, ಮನವು ಅಂತರ್ಮುಖವಾದಡೆ ಅವಿರಳ ಜ್ಞಾನಿ ಅಂತ ಹೇಳಿದ್ದಾರೆ. ನಮ್ಮೆಲ್ಲರ ದೃಷ್ಟಿಗಳು ಪರಮುಖವಾಗಿ ಅದಾವ, ಅವು ಅಂತರ್ಮುಖವಾಗುವಂತೆ ಆಗಬೇಕಾಗಿತ್ತು ಅಂದ್ರ ಪರಮಾತ್ಮನ ಸೃಷ್ಟಿಯೇ ಹಾಗೆ ಅದ. ಎಲ್ಲ ಇಂದ್ರಿಯಗಳು ಬಹಿರ್ಮುಖ ಅದಾವ. ಪರಾಂಚಿಖಾನಿ ವ್ಯತೃಣತ್ ಸ್ವಯಂಭು ಅಂತ ಹೇಳಿದಾರ. ನಮ್ಮ ಎಲ್ಲ ಇಂದ್ರಿಯಗಳು ಹೊರಮುಖವಾಗಿ ಅದಾವ. ಮನಸ್ಸು ಅವುಗಳ ಮೂಲಕವಾಗಿ ಎಲ್ಲ ವಿಷಯಗಳನ್ನ ಗ್ರಹಿಸ್ಲಿಕ್ಕೆ ಸದಾ 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 ಮನಸ್ಸು ವಿಷಯಗಳಲ್ಲಿಯೇ ರಮಮಾಣ ಇರ್ತದ. ಇದರಿಂದ ಈ ಮನಸ್ಸು ಉನ್ಮನ ಆಗ್ಬೇಕು, ಘನವು ದೊರಕ್ತದೆ. ಇಲ್ಲ ಅಂತಂದ್ರೆ ನಮ್ಗ ಬರೀ ಇದರಲ್ಲಿ ಇರ್ಬೇಕಾಗ್ತದ. ಆ ಕಾರಣಕ್ಕಾಗಿ ಎಲ್ಲ ಪೂಜ್ಯರು ನಾವು ನಾನಾರು ಅಂತ ಪ್ರಶ್ನೆ ಮಾಡ್ಕೊಂಡಾಗ ನಮಗ ನಾವೇನೇನೋ ತಿಳ್ಕೊಂಡು ಕುಂತೀವಿ, ನಮ್ಮ ನಿಜದ ಸ್ವರೂಪವನ್ನು ತಿಳಿಸಿಕೊಡುವಂತ ಸಾಮರ್ಥ್ಯ ಎಲ್ಲ ಪೂಜ್ಯರದು. ಆ ಎಲ್ಲ ಪೂಜ್ಯರು ಕೃಪೆ ಮಾಡಿ ನಮ್ಮೆಲ್ಲರನ್ನ ಕುರಿತು ನಮ್ಮ ಸ್ವರೂಪ ದರ್ಶನ ಮಾಡಿಸಿಕೊಡುವಲ್ಲಿ ನಮ್ಮೆಲ್ಲರ ಮೇಲೆ ಕೃಪಾ ಮಾಡಬೇಕು ಅಂತ ಹೊರಡಿದವರ ಮೇಲೆ ಪ್ರಾರ್ಥನೆ.